ಅದರಲ್ಲಿ ಹಾಕಿರ್ತಕ್ಕಂಥ ಕೆಮಿಕಲ್ ಅಂಶಗಳು, ಅದರಲ್ಲಿ ಹಾಕಿರ್ತಕ್ಕಂಥ ಬ್ಲೀಚಿಂಗ್ ಕೆಮಿಕಲ್ಗಳು ಅವೆಲ್ಲವೂ ಕೂಡ ಚರ್ಮದ ಕ್ಯಾನ್ಸರಿಗೂ ಕಾರಣ ಆಗ್ತವೆ. ಈಗ ಮನೇಲಿ ಏನು ದೊಡ್ಡ ದೊಡ್ಡ ಬಾಟ್ಲುಗಳನ್ನು ತಂದು ಇಟ್ಕೊಂಡಿದ್ರಲ್ಲ, ಸೋಪು, ಶ್ಯಾಂಪು, ಫೇಸ್ ಕ್ರೀಮು, ಆ ಒಂದು ಮುಖಕ್ಕೊಂದು ಕ್ರೀಮು, ಕೈಗೊಂದು ಕ್ರೀಮು, ಕಾಲಿಗೊಂದು ಕ್ರೀಮು, ಇವೆಲ್ಲ ಕಿತ್ತು ಬಿಸಾಕಿ ದಾಸವಾಳದ ಹೂವಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಚರ್ಮದ ಒಂದು ಕಾಂತಿ ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಇದೆ. ಗುಲಾಬಿ ಹೂವು ಒಂದು 50 ಗ್ರಾಮು, ಆಮೇಲೆ ಅಗೇನ್ ಮತ್ತು ಯಾವುದು ಅಂತ ಹೇಳಿದ್ರೆ ದಾಸವಾಳದ ಹೂವು 50 ಗ್ರಾಮು ಮತ್ತು ಅಲೋವೆರಾ ಜೆಲ್ 50 ಗ್ರಾಮ್. ದಿ ಬೆಸ್ಟ್. ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದೆ ಇದನ್ನು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇಲೆ ಗ್ಲೋಯಿಂಗ್ ಸ್ಕಿನ್ಗೆ ಅದ್ಭುತವಾಗಿರ್ತಕ್ಕಂಥ ಹೋಮ್ ರೆಮಿಡಿಯನ್ನು ನೋಡೋಣ. ಭಾಳ ಜನ ಇದಕ್ಕೆ ಹಲವಾರು ಕ್ರೀಮ್ಗಳನ್ನು ಬಳಸ್ತಾರೆ. ಆ ಕ್ರೀಮ್ಗಳ ಮೇಲೆ ಏನು ಹಾಕಿರ್ತಾರೆ ಅಂಥೇಳಿ ಆ ಒಂದು ಮೇಲೆ ಅದರ ಪೌಚ್ ಮೇಲೆ ಬರೆದಿರ್ತಾರೆ ನೋಡ್ರಿ, ಆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ, ಡಬ್ಬದ ಮೇಲೆ ಬರೆದಿರ್ತಾರೆ. ಅದನ್ನು ಓದಿ ಆ ಒಂದು ಕೆಮಿಕಲ್ಗಳಿಂದ ಶರೀರದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಅದರಲ್ಲಿ ಹಾಕಿರ್ತಕ್ಕಂಥ ಕೆಮಿಕಲ್ ಅಂಶಗಳು, ಅದರಲ್ಲಿ ಹಾಕಿರ್ತಕ್ಕಂಥ ಬ್ಲೀಚಿಂಗ್ ಕೆಮಿಕಲ್ಗಳು ಅವೆಲ್ಲವೂ ಕೂಡ ಚರ್ಮದ ಕ್ಯಾನ್ಸರಿಗೂ ಕಾರಣ ಆಗ್ತವೆ, ಚರ್ಮದ ರೋಗಗಳಿಗೆ ಮುಖ್ಯ ಕಾರಣ ಆಗ್ತವೆ. ಮತ್ತು ಅದು ರಕ್ತಕ್ಕೆ ಸೇರ್ತದೆ. ನಾವು ಯಾವುದೇ ಚರ್ಮಕ್ಕೆ ಹಚ್ಚಿರ್ತಕ್ಕಂಥ ಪದಾರ್ಥ ಒಂದು ತಾಸು ಬಿಟ್ಟು ನೋಡಿದರೆ ಡ್ರೈ ಆಗಿರುತ್ತೆ, ಯಾಕಂದರೆ ಅದು ಒಳಗಡೆ ಅಬ್ಸರ್ವ್ ಆಗಿರ್ತದೆ. ಆ ಕೆಮಿಕಲ್ ಅಂಶ ರಕ್ತಕ್ಕೆ ಸೇರಿದ್ರೆ ಸುಮಾರು 100 ರೋಗಗಳಿಗೆ ಅದು ಕಾರಣ ಆಗುತ್ತೆ. ಅದಕ್ಕೆ ಈಗ ಮನೇಲಿ ಏನು ದೊಡ್ಡ ದೊಡ್ಡ ಬಾಟ್ಲುಗಳನ್ನು ತಂದು ಇಟ್ಕೊಂಡಿದ್ರಲ್ಲ, ಸೋಪು, ಶ್ಯಾಂಪು, ಫೇಸ್ ಕ್ರೀಮು, ಆ ಒಂದು ಮುಖಕ್ಕೊಂದು ಕ್ರೀಮು, ಕೈಗೊಂದು ಕ್ರೀಮು, ಕಾಲಿಗೊಂದು ಕ್ರೀಮು, ಇವೆಲ್ಲ ಕಿತ್ತು ಬಿಸಾಕಿ ಅದರ ಬದಲಾಗಿ ಒಂದು ಸ್ನಾನ ಚೂರ್ಣ ಮಾಡಿಕೊಡಿ. ಆ ಸ್ನಾನ ಚೂರ್ಣವನ್ನೇ ಬಳಸಿ ನೀವು ಸ್ನಾನ ಮಾಡಿ. ತಲೆಗೆ ಒಂದು ಸ್ನಾನ ಚೂರ್ಣ ಮತ್ತು ಡೈಲಿ ಸ್ನಾನ, ಮೈಗೆಲ್ಲ ಒಂದು ಸ್ನಾನ ಚೂರ್ಣವನ್ನು ಹೇಳ್ತೇನೆ, ಅದನ್ನು ಮಾಡಿಟ್ಕೊಳ್ಳಿ. ಅದರ ಜೊತೆಗೆ ಇನ್ಸ್ಟಂಟ್ ಸ್ಕಿನ್ ಗ್ಲೋ ಹೆಚ್ಚಾಗಲಿಕ್ಕೆ ನೀವು ಮನೆಯಲ್ಲೇ ಯಾವ ರೀತಿ ಹೋಮ್ ರೆಮಿಡಿ ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಸಹ ನೀವು ಬರೆದಿಟ್ಕೊಂಡು ಉಪಯೋಗ ಮಾಡಿ. ಈಗ ಮೊದಲನೇದು ಸ್ನಾನ ಚೂರ್ಣ. ಒಂದು 1/4 kg ಮೆಂತ್ಯ, ಒಂದು 100 ಗ್ರಾಮ್ ಅರಿಶಿನ, ಒಂದು ಅರ್ಧ kg ಕಡಲೆ ಹಿಟ್ಟು ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದನ್ನು ಡೈಲಿ ಸ್ನಾನಕ್ಕೆ ಬಳಸಿ. ಕಡಲೆ ಹಿಟ್ಟಿನ ಒಂದು ಪರ್ಯಾಯವಾಗಿ ಹೆಸರು ಕಾಳು ಹಿಟ್ಟನ್ನು ಸಹ ಬಳಸ್ಬೋದು. 2ರಲ್ಲಿ 1 ಹಿಟ್ಟನ್ನು ಯಾವುದಾದ್ರು ಬಳಸಿ ಈ 3 ಮಿಶ್ರಣ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚೂರ್ಣವನ್ನು ಸ್ನಾನಕ್ಕೆ ಬಳಸಿ. 100 ವರ್ಷದವರೆಗೂ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ತಲೆ ಸ್ನಾನಕ್ಕೆ ಅಂಟ್ವಾಳಕಾಯಿ ಪುಡಿ 100 ಗ್ರಾಮು, ಶೀಗೆಕಾಯಿ ಪುಡಿ 100 ಗ್ರಾಮು, ಹಾಗೂ ಅದರಲ್ಲಿ ಒಂದು 50 ಗ್ರಾಮ್ನಷ್ಟು ತುಳಸಿ ಎಲೆಯ ಪುಡಿಯನ್ನು ಹಾಕಿ ಆ 3 ಮಿಶ್ರಣ ಮಾಡಿರ್ತಕ್ಕಂಥ ಪೌಡ್ರನ್ನು ಕಲಸಿ ತಲೆ ಸ್ನಾನ ಮಾಡಬೇಕಾದ್ರೆ ಅದನ್ನೇ ಶಾಂಪು ಥರ ಮಾಡಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲಿನ ಆರೋಗ್ಯ, ನೆರೆ ಕೂದಲಿನ ಸಮಸ್ಯೆ, ಸ್ಕಾಲ್ಪ್ ಡ್ಯಾಂಡ್ರಫಲ್ಲಿ ಸಮಸ್ಯೆ ಆಗಿರ್ತದೆ, ಆಮೇಲೆ ಸ್ಕಾಲ್ಪ್ ಸೋರೆಸಿಸ್ ಆಗಿರ್ತದೆ. ಇವೆಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇದು ಉಪಯೋಗ ಆಗುತ್ತೆ. ಹಾಗೂ ಬರದಂತೆ ಇಂಥ ಸಮಸ್ಯೆಗಳನ್ನು ತಡೀಲಿಕ್ಕೆ ಕೂಡ ಉಪಯೋಗ ಆಗುತ್ತೆ. ಇದಿಷ್ಟು ಮಾಡಿ. ಮತ್ತು ಈಗ ಸ್ಕಿನ್ ಗ್ಲೋ ಆಗಲಿಕ್ಕೆ ಇನ್ಸ್ಟೆಂಟಾಗಿ ಒಂದು ಪರಿಹಾರ ಹೋಮ್ ರೆಮಿಡಿ ಅಂದರೆ ಸ್ಕಿನ್ನಿಗೆ ಒಳ್ಳೆಯ ಒಂದು ಅದ್ಭುತ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಅಲೋವೆರಾ ಜೆಲ್ ತೆಗೆದುಕೊಳ್ಳಿ. ಆ ಒಂದು ಅಲೋವೆರಾ ಜೆಲ್ನಲ್ಲಿ ಒಂದು ನಮ್ಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಅದರಲ್ಲಿ 1 ಅಥವಾ 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅದನ್ನು ಮುಖಕ್ಕೆ, ಶರೀರಕ್ಕೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ಸ್ಕಿನ್ ಗ್ಲೋ ಚೆನ್ನಾಗಾಗುತ್ತೆ. ಇನ್ನು 2ನೇದ್ದು ಈ ದಾಸವಾಳದ ಹೂವಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಚರ್ಮದ ಒಂದು ಕಾಂತಿ ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಇದೆ. ಚರ್ಮ ಹೈಡ್ರೇಟ್ ಆಗಿರ್ತದೆ ದಾಸವಾಳದ ಹೂವು. ಸ್ಕಿನ್ ಹೈಡ್ರೇಷನ್ ಬಹಳ ಮುಖ್ಯ. ಸ್ಕಿನ್ನಲ್ಲಿ ಹೈಡ್ರೇಷನ್ ಇಲ್ಲದೆ ಇದ್ರೇ ಎಲ್ಲ ಚರ್ಮದ ಸಮಸ್ಯೆಗಳು ಬರೋದು. ಅದಕ್ಕೆ ದಾಸವಾಳದ ಹೂವು ಭಾಳ ಮುಖ್ಯ. ಒಂದು 100 ಗ್ರಾಮ್ನಷ್ಟು ದಾಸವಾಳದ ಹೂವನ್ನು ಪೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 50 ಗ್ರಾಮ್ನಷ್ಟು ಅಲೋವೆರಾ ಜೆಲ್ಲು, ಆಮೇಲೆ 1ರಿಂದ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮೈಗೆಲ್ಲ ಲೇಪನ ಮಾಡಿ ಅರ್ಧ ಗಂಟೆ ನಂತರ ಸ್ನಾನ ಮಾಡಿ. ನಿಮ್ಮ ಚರ್ಮ ಇನ್ಸ್ಟಂಟಾಗಿ ಹೊಳಪಾಗುತ್ತೆ. ಮತ್ತೊಂದು ಹೋಮ್ ರೆಮಿಡಿ ಅಂದರೆ
ಗುಲಾಬಿ ಹೂವು ಒಂದು 50 ಗ್ರಾಮು, ಆಮೇಲೆ ಅಗೇನ್ ಮತ್ತು ಯಾವುದು ಅಂತ ಹೇಳಿದ್ರೆ ದಾಸವಾಳದ ಹೂವು 50 ಗ್ರಾಮು ಮತ್ತು ಅಲೋವೆರಾ ಜೆಲ್ 50 ಗ್ರಾಮ್. ದಿ ಬೆಸ್ಟ್. ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದೆ ಇದನ್ನು. ಈ ಮೂರನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಆ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಮೈಗೆಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿ. ನಿಮ್ಗೆ ಅರ್ಧ ಗಂಟೆಯಲ್ಲೇ ಚರ್ಮದ ಕಾಂತಿ ಎಷ್ಟು ಜಾಸ್ತಿ ಆಗಿದೆ ಅಂತ ಅನುಭವಕ್ಕೆ ಬರ್ತದೆ. ದಿ ಬೆಸ್ಟ್ ವಂಡರ್ಫುಲ್ ರೆಮಿಡಿ ಇದು ಅಂತ ಹೇಳ್ಬೋದು ಸ್ಕಿನ್ ಗ್ಲೋಗೆ. ಇದೊಂದು ಮಾಡ್ಕೊಳ್ಳಿ. ಇನ್ನು ಮತ್ತೊಂದು ಹೋಮ್ ರೆಮಿಡಿ ಹೇಳೋದಾದರೆ, ಒಂದು 100 ಗ್ರಾಮು ಅಲೋವೆರಾ ಜೆಲ್ನಲ್ಲಿ ಒಂದು 50 ಗ್ರಾಮ್ ಮುಲ್ತಾನಿ ಮಿಟ್ಟಿಯನ್ನು ಮಿಶ್ರಣ ಮಾಡಿನೂ ನೀವು ಚರ್ಮಕ್ಕೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಚೆನ್ನಾಗಾಗುತ್ತೆ. ಮತ್ತು ಮುಖಕ್ಕೆ ಇನ್ಸ್ಟೆಂಟಾಗಿ ಫ್ರೆಶ್ನೆಸ್ ಬರಬೇಕಂದ್ರೆ ರೋಸ್ ವಾಟ್ರನ್ನ ಏನು ಮಾಡಬೇಕು, ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡು ಮುಖಕ್ಕೆಲ್ಲ ಸ್ಪ್ರೇ ಮಾಡಿ, ಆಮೇಲೆ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ನಂತರ ನೀವು ಮುಖ ತೊಳೆದ್ರೆ ಅದ್ಭುತವಾಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ಯಾಕಂದರೆ ಚರ್ಮದ ಒಳಗಿರ್ತಕ್ಕಂಥ ಎಲ್ಲ ಇನ್ಫ್ಲಮೇಷನ್ಗಳನ್ನು ಕೂಡ ಅದು ಕಮ್ಮಿ ಮಾಡಲಿಕ್ಕೆ, ಇನ್ಸ್ಟೆಂಟಾಗಿ ಕಮ್ಮಿ ಮಾಡಲಿಕ್ಕೆ ರೋಸ್ ವಾಟ್ರ್ ಕೂಡ ಹೆಲ್ಪ್ ಮಾಡುತ್ತೆ. ಒರಿಜಿನಲ್ ರೋಸ್ ವಾಟ್ರು ಉಪಯೋಗ ಮಾಡೋದು ಭಾಳ ಮುಖ್ಯ. ಹಾಗೆಯೇ ರೋಸ್ ವಾಟ್ರು ಒಂದು 100 ml ತೆಗೆದುಕೊಳ್ಳಿ. ಅದರಲ್ಲಿ ಒಂದು 2 ಚಮಚದಷ್ಟು ಈ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ, ಹಾಗೆಯೇ 1 ಚಮಚ ಕಸ್ತೂರಿ ಅರಿಶಿಣವನ್ನು ಹಾಕಿ, ಹಾಗೆಯೇ 1 ಚಮಚ ನಿಂಬೆಹಣ್ಣಿನ ರಸ ಹಾಕಿ, 1 ಚಮಚ ಜೇನುತುಪ್ಪವನ್ನು ಹಾಕಿ, ಹಾಗೆಯೇ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ, ಇದೆಲ್ಲ ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನು ಚೆನ್ನಾಗಿ ಕಲ್ವದಲ್ಲಿ ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮುಖಕ್ಕೆ ಲೇಪನ ಮಾಡಿ ಒಂದು ಅರ್ಧ ಗಂಟೆ ನಂತರ ಮುಖ ತೊಳಿರಿ. ಚರ್ಮದ ಕಾಂತಿ ನೀವೇನು ಫೇಶಿಯಲ್ ಮಾಡಿಸ್ಕೋತೀರಲ್ಲ ಅದರ 100 ಪಟ್ಟು ಹೆಚ್ಚಿಗೆ ಆಗುತ್ತೆ. ಇವಿಷ್ಟು ಸ್ಕಿನ್ ಗ್ಲೋಗಿರ್ತಕ್ಕಂಥ ಟಿಪ್ಸ್ಗಳು. ಯಾಕೆ ಹೀಗಾಗುತ್ತೆ ಅಂದರೆ ಇವೆಲ್ಲ ಪದಾರ್ಥಗಳನ್ನು ಹೇಳಿರ್ತಕ್ಕಂಥದ್ರಲ್ಲಿ ವಿಟಮಿನ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಮಿನರಲ್ಸ್ ಇರ್ತದೆ, ಹಾಗೂ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರ್ತದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತದೆ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಮೈಕ್ರೋಬಯೋಟಿಕ್, ಆ್ಯಂಟಿ ಮೈಕ್ರೋಬಿಯಲ್ ಅಂಶ ಇರ್ತದೆ. ಹೀಗೆ ಇವೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಒಂದು ಈ ಪದಾರ್ಥಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡೋದು ಭಾಳ ಸೂಕ್ತ. ಕೆಮಿಕಲನ್ನು ದೂರ ಮಾಡಿ. ಕೆಮಿಕಲಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ನಿಮ್ಮ ಜೀವನ ಆರೋಗ್ಯಪೂರ್ಣವಾಗಿರ್ತದೆ, ನ್ಯಾಚುರಲ್ ಆಗಿರ್ತದೆ. ಅದಕ್ಕೆ ಕೆಮಿಕಲ್ ಸೋಪು, ಶ್ಯಾಂಪು, ಫೇಸ್ ಕ್ರೀಮು, ಬಾಡಿ ಕ್ರೀಮ್ ಇವೆಲ್ಲವನ್ನು ಮನೆಯಿಂದ ಇವತ್ತು ಹೊರಗಡೆ ಹಾಕಿ ಪರಿವರ್ತನೆ ಮಾಡ್ಕೊಳ್ಳಿ. ದುಡ್ಡು ಉಳಿತದೆ, ದೇಶದ ಆರ್ಥಿಕತೆಗೂ ಒಳ್ಳೆಯದಾಗುತ್ತೆ. ಯಾಕಂದರೆ ಇವೆಲ್ಲ ವಿದೇಶಿ ಕಂಪ್ನಿಯ ಕ್ರೀಮ್ಗಳು. ಸ್ವದೇಶಿ ಸ್ವಾವಲಂಬಿ ಜೀವನವನ್ನು ಬದುಕೋಣ, ದೇಶದ ಆರ್ಥಿಕತೆಯನ್ನು ಕೂಡ ಗಟ್ಟಿಗೊಳಿಸೋಣ, ಮನೆಯ ಆರ್ಥಿಕತೆಯನ್ನು ಕೂಡ ಚೆನ್ನಾಗಿರ್ತದೆ, ದೇಹದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದರ ಬಳಕೆಯನ್ನು ಮಾಡೋಣ. ಸ್ವದೇಶಿ ಆಂದೋಲನವನ್ನು ನಾವೆಲ್ಲ ನಡೆಸೋಣ. ಆದ್ಮೇಲೆ ತಮಗಿದರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.